ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇವತ್ತೇನೋ ಒಂದು ಕಹಿ ಪಾಯಿಂಟ್ ಹೇಳಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕಾಗಿ ವಿಡಿಯೋ ಇದು. ನನ್ನ ಜೀವನ ಹೆಂಗಾಗ್ಬಿಟ್ಟಿದೆ ಅಂದರೆ ಉಲ್ಟಾ ಆಗಿಬಿಟ್ಟಿದೆ. ಮಲ್ಗೋ ಟೈಮಲ್ಲಿ ಎದ್ದಿರ್ತೀನಿ, ಹಗಲೊತ್ತಲ್ಲಿ ಮಲಗಿರ್ತೀನಿ. ಬೆಳಗ್ಗೆ 8 ಗಂಟೆಗೆ ತಿನ್ನೋ ಊಟ 11 ಗಂಟೆಗೆ ಮಾಡ್ತೀನಿ. ಮತ್ತು ಮಧ್ಯಾಹ್ನ ತಿನ್ನೋ ಊಟನ ರಾತ್ರಿ ಇದು ಇನ್ನು ಮಧ್ಯಾಹ್ನ ಇದು 3 ಗಂಟೆಗೆ ಮಾಡ್ತೀನಿ. ರಾತ್ರಿ ತಿನ್ನೋ ಊಟನ 12 ಗಂಟೆ 11 ಗಂಟೆಗೆ ಹಂಗೆ ಮಾಡ್ತೀನಿ. ಹೆಂಗಾಗ್ಬಿಟ್ಟಿದೆ ಜೀವನ ಅಂದರೆ ಅನ್ಲಿಮಿಟೆಡ್, ಅದು ಟೈಮೇ ಲಿಮಿಟ್ ಇಲ್ಲ, ಹಂಗಾಗ್ಬಿಟ್ಟಿದೆ. ಅದು ನನ್ನ ಒಬ್ಬಂದೇ ಅಲ್ಲ, ಆಲ್ಮೋಸ್ಟ್ ಎಲ್ಲ ಡ್ರೈವರ್ದು ಜೀವನನೇ ಹಿಂಗಾಗ್ಬಿಟ್ಟಿದೆ. ಅದು ಯಾಕೆ ಅಂದರೆ ಓದೋ ವಯಸ್ಸಲ್ಲಿ ಓದಿದರೆ ಇದೆಲ್ಲ ಕಷ್ಟ ಬರ್ತಿತ್ತ. ಇದಕ್ಕೂ ಇನ್ನೊಂದು ಪಾಯಿಂಟು, ನಾವು ಓದ್ಬಿಟ್ಟು ಒಳ್ಳೆಯವರಾಗ್ಬಿಟ್ಟು ಜಾಬ್ ಎಲ್ಲ ತೊಗೊಂಡ್ಬಿಟ್ಟಿದ್ರೆ ಡ್ರೈವರ್ ಕೆಲಸ ಯಾರು ಮಾಡೋರು, ನಮ್ಮ ದೇಶನ ಉದ್ಧಾರ ಮಾಡೋರು ಯಾರು? ಡ್ರೈವರು ಬೇಕಲ್ಲ. ಸೊ ಅದಕ್ಕಾಗಿ ನಾವು ಲೆಜೆಂಡ್ಸು. ಯಾವುದು ನಾವು ನಮ್ಮ ಮೇಲೆ ಎಷ್ಟು ಚೀಪಾಗಿ ಥಿಂಕ್ ಮಾಡ್ಕೋಬಾರ್ದು. ಯಾಕಂದರೆ ನಾವು ಒಂಥರ ಈ ದೇಶಕ್ಕೆ ಸ್ಪೆಷಲ್ ಪರ್ಸನ್. ಇದು ರಾಜಕಾರಣಿಗೆ ಅವರಿಗೆಲ್ಲ ಗೊತ್ತಾಗ್ತಿಲ್ಲ ಅಷ್ಟೇ, ನಾವು ಯಾವ ಮಟ್ಟಿಗೆ ಸ್ಪೆಷಲ್ ಅಂತ ಅವರಿಗೆ ಅಷ್ಟೇ ಗೊತ್ತಾಗ್ತಿಲ್ಲ, ಡ್ರೈವರ್ಸಿಗೆಲ್ಲ ಗೊತ್ತು. ಸೊ ಫ್ರೆಂಡ್ಸ್, ಇಷ್ಟೇ ಒಂದು ಇದು ಸಣ್ಣ ಪಾಯಿಂಟು ತಿಳಿಸ್ಬೇಕಿತ್ತು ನಿಮಗೆ. ಹೌದು, ಈ ಹೇಳಿದ್ದು ನಿಜ, ಹೌದು ಕರೆಕ್ಟು ಅಂತ ಅನಿಸಿದ್ರೆ ನಾ ಈ ವಿಡಿಯೋ ಎಡಿಟ್ ಮಾಡಿದೆ ಏನು ಮಾಡ್ತೀನಿ, ಸೀದಾ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಏನಾದರೂ ವೈರಲ್ ಆಗಿಬಿಟ್ರೆ ನಿಮ್ಮ ಕೃಪೆಯಿಂದ ಒಂದೊಂದು ಸಬ್ಸ್ಕ್ರೈಬ್ನ ಒತ್ಬಿಡಿ. ನನಗೆ ನಮ್ಮ ಮೋಟಿವೇಶನ್ಗೋಸ್ಕರ ಒಂದೊಂದು ಕಮೆಂಟ್ ಆಗಿ ಸಾಕು. ಹೌದು, ನಾ ಹೇಳಿದ್ದು ನಿಜನಾ ಇಲ್ಲ ರಾಂಗ್ ಅಂತ ನಮ್ಮೆಲ್ಲ ಡ್ರೈವರ್ ಫ್ರೆಂಡ್ಸ್ಗೆಲ್ಲ ಗೊತ್ತಾಗಬೇಕು ಈ ಪಾಯಿಂಟ್ಸ್ ಎಲ್ಲ. ಸೊ ಇಷ್ಟು ಹೇಳ್ತಾ ಮಾತನ್ನ ಮುಗಿತೀನಿ. ಜೈ ಹಿಂದ್, ಜೈ ಕರ್ನಾಟಕ.